ಈ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಇನ್ನೊಂದು ಖಾದ್ಯ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಹಲಸಿನ ಹಣ್ಣು ಕಡುಬು ಮಾಡೋದನ್ನು ಹೇಳಿದ್ದೀನಿ. ಈಗ ಇದನ್ನು ಮುಳುಕ ಮಾಡೋದು ಹೇಗೆ ನೋಡೋಣ. ಇದರ ಹೆಸರು ಹಲಸಿನ ಹಣ್ಣಿನ ಮುಳುಕ ಅಂತ ಹೇಳುವಂಥ ಹೆಸರು ಒಂದು ರೀತಿ ವಿಶೇಷವಾಗಿ ಅಂತ ಅನಿಸ್ಬೋದು. ಆದರೆ ಇದ್ರ ರುಚಿ ಮಾತ್ರ ತುಂಬ ವಿಶೇಷನೇ. ಇದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ರಿಗೂ ಇಷ್ಟ ಆಗುವಂಥ ತಿಂಡಿ ಇದು. ಇದನ್ನು ಹೇಗೆ ಮಾಡೋದು ನೋಡೋಣ. ಈಗ ನಾನು 1 ಕಪ್ ಹಲಸಿನ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟರಲ್ಲಿ ಮುಳುಕ ಮಾಡೋದು ಹೇಗೆ ಅಂತ ಈಗ ಹೇಳ್ತಾ ಇದ್ದೀನಿ. ನಾನು ಹೇಳೋ ರೇಷಿಯೋದಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಮಾಡಿದರೆ ಇದು ಕೆಟ್ಟು ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ. ಹಲಸಿನ ಹಣ್ಣು, ಅಕ್ಕಿ, ಕಾಯಿ, ಬೆಲ್ಲ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಅಕ್ಕಿಯನ್ನು ಒಂದು 3-4 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿರಬೇಕು. ನಿಮ್ಮನೇಲಿರೋ ಯಾವುದೇ ಅಕ್ಕಿ ಆದರೂ ಆಗುತ್ತೆ, ಬಿಳಿ ಅಕ್ಕಿ ಆದರೆ ಸ್ವಲ್ಪ ಒಳ್ಳೆಯದು. ಈಗ ಒಂದು ಮಿಕ್ಸಿ ಜಾರಿಗೆ ಸಣ್ಣದಾಗಿ ಈ ರೀತಿ ಪೀಸ್ ಮಾಡ್ಕೊಂಡಿರೋಂಥ 1 ಕಪ್ ಹಲಸಿನ ಹಣ್ಣನ್ನ, 1/4 ಕಪ್ಪು ಕಾಯಿ, 1/4 ಕಪ್ಪು ಬೆಲ್ಲ, ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-2 ಏಲಕ್ಕಿನ ತಗೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ತುಂಬ ನಯವಾಗಿ ಬರಬೇಕಿದು. ಒಂದು ನೆನಪಿಡಿ, ನೀರು ಹಾಕೋ ಆಗಿಲ್ಲ, ನೀರು ಹಾಕ್ತಲೇ ಇದನ್ನು ನುಣ್ಣಗರಿಬೇಕು. ಈ ಪೇಸ್ಟು ಎಷ್ಟು ನುಣ್ಣಗಾಗುತ್ತೋ ಮುಳುಕ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಈ ಪೇಸ್ಟಿಗೆ ನೆನೆಸಿಟ್ಕೊಂಡು ತೆಗೆದಿಟ್ಕೊಂಡಿರೋಂಥ 1/4 ಕಪ್ ಅಕ್ಕಿಯನ್ನು ಸೇರಿಸ್ಕೋಬೇಕು. 1 ಪಿಂಚ್ನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಯಾಕೆಂದರೆ ಇದು ಸ್ವೀಟ್ ಆಗಿರೋದ್ರಿಂದ ಉಪ್ಪು ತುಂಬ ಕಡಿಮೆ ಸಾಕಾಗುತ್ತೆ. ಇದನ್ನು ಕೂಡ ನೀರು ಹಾಕ್ತಲೇ ಗ್ರೈಂಡ್ ಮಾಡಬೇಕು. ಆದರೆ ಅಕ್ಕಿ ತುಂಬ ಫೈನ್ ಪೇಸ್ಟ್ ಆಗಬಾರ್ದು, ತುಂಬ ತರಿ ಅಲ್ಲ, ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಸಿಕ್ಕುವಂಗಿರಬೇಕು. ಅಕ್ಕಿ ತುಂಬ ನುಣ್ಣಗಾದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ತರಿ ಆದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅರಿಬೇಕು. ಈ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತೀನಿ. ಈಗ ಈ ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು, ಎಣ್ಣೆಲಿ ಬಿಡಲಿಕ್ಕೆ ಸುಲಭ ಆಗಬೇಕು, ಬೋಂಡ ಥರ ಬಿಡಲಿಕ್ಕೆ ಸುಲಭ ಆಗಬೇಕು. ಹಿಟ್ಟು ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೀರು ಜಾಸ್ತಿನೂ ಆಗಬಾರ್ದು, ನೀರು ಜಾಸ್ತಿ ಆಗಿಬಿಟ್ರೆ ಎಣ್ಣೆ ತುಂಬ ಹಿರ್ಕೊಳ್ಳುತ್ತಿದ್ದು. ನಾವಿಲ್ಲಿ ನೀರು ಹಾಕಿಲ್ಲ, ಆದರೆ ನಾವು ತೊಗೊಂಡಿರೋ ಹಲಸಿನ ಹಣ್ಣಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ದರೆ ಆಗ ನೀರಾಯಿತು ಅಂತ ಅನಿಸುತ್ತೆ. ಆಗ ಸ್ವಲ್ಪ ರೊಟ್ಟಿ ಹಿಟ್ಟು ಸೇರಿಸ್ಕೊಳ್ಳಿ. ಈಗ ನನಗೆ ಮುಳುಕದ ಹಿಟ್ಟು ರೆಡಿಯಾಗಿದೆ. ಒಂದು ಬಾಣಲಿಲಿ ಎಣ್ಣೆ ತೊಗೊಂಡು ಎಣ್ಣೆನ ಹದವಾಗಿ ಕಾಯಿಸ್ಕೊಳ್ತೀನಿ. ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಅದಕ್ಕೆ ಮುಳುಕನ ಬಿಡ್ತೀನಿ. ಇವಾಗ ಎಣ್ಣೆಯಲ್ಲಿ ಮುಳುಗು ಆಗಿರಬೇಕಿದು, ಹಾಗಾಗಿನೇ ಇದಕ್ಕೆ ಮುಳುಕ ಅಂತ ಹೆಸರು ಬಂದಿರೋದು. ಸ್ನೇಹಿತರೆ, ನನ್ನ ಕನ್ನಡ ಮಾತುಕತೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಳುಕನ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೋಬೇಕು. 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಸ್ಪೂನಿಂದ ನಿಧಾನವಾಗಿ ಅದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ನಿಧಾನವಾಗಿ ಬಿಡಿಸ್ಬೇಕು, ಯಾಕೆಂದರೆ ಹಲಸಿನ ಹಣ್ಣು ಹಾಕಿರೋದ್ರಿಂದ ಕೆಳಗಡೆ ಸ್ವಲ್ಪ ಅಂಟ್ಕೊಂಡಿರುತ್ತೆ. ನೀವು ಅದನ್ನು ಜೋರಾಗಿ ಸ್ಪೂನ್ ಹಾಕಿದರೆ ಅದೆಲ್ಲ ಮುರಿದು ಹೋಗುತ್ತೆ. ಹಾಗಾಗಿ ನಿಧಾನವಾಗಿ ಅದನ್ನು ಎತ್ತಬೇಕು. ನಿಧಾನವಾಗಿ ಅದನ್ನು ತಿರುಗಿಸಾಕಿ ಮತ್ತೆ 1-2 ನಿಮಿಷ ಹಾಕಿ ಬಿಟ್ಟು ಮತ್ತೆ ತಿರುಗಿಸಾಕಬೇಕು. ಆಮೇಲೆ ನಿಧಾನವಾಗಿ ಈ ಥರ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರಿಬೇಕು. ಎಲ್ಲ ಮುಳುಕಗಳು ಹೊಂಬಣ್ಣಕ್ಕೆ ಬಂದಾಗ ಇದನ್ನು ತೆಗಿಬೇಕು. ನೋಡಿ, ತೆಗೆದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ನಾನು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಏನು ಜಾಸ್ತಿ ಕುಡ್ದಿಲ್ಲ, ಎಣ್ಣೆ ಇದರಲ್ಲಿ ಬಂದಿಲ್ಲ ಜಾಸ್ತಿ, ಹಾಗಾಗಿ ಎಣ್ಣೆ ಜಾಸ್ತಿ ಕುಡ್ದಿಲ್ಲ. ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಇದು ಎಣ್ಣೆ ಜಾಸ್ತಿ ಕುಡಿಯಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ಟೇಸ್ಟ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿ ಬಂದಿದೆ. ನಮ್ಮೆಲ್ರಿಗೂ ತುಂಬ ಇಷ್ಟ ಆಯ್ತು ಇದು. ಈ ರೀತಿ ಹಲಸಿನ ಹಣ್ಣು ಸಿಕ್ಕಿದಾಗ ಈ ರೀತಿಯ ತಿಂಡಿಗಳನ್ನು ಮಾಡ್ಕೊಳ್ಳಿ. ಆದರೆ ಸಾಧ್ಯವಾದಷ್ಟು ಹಲಸಿನ ಹಣ್ಣನ್ನು ಹಾಗೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರುತ್ತೆ. ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.